ಹಿಂದೆ ಬೆಂಗಳೂರಿನಲ್ಲಿ ಸ್ಟೀಲ್ ಬ್ರಿಡ್ಜ್ ಅಂತ ಹೇಳ್ಕೊಂಡು ಲೂಟಿ ಮಾಡಿದ್ದು ಎಲ್ಲದೂ ಕೂಡ ಜನರು ಈಗ ಏನೋ ಹೇಳ್ಬೋದು. ಯಾವುದೇ ಸರ್ಕಾರ ಇದ್ದಾಗ ಯಾರೇ ಕಳಪೆ ಕಾಮಗಾರಿ ಮಾಡೋದು ತಪ್ಪೇ. ಬಿಜೆಪಿ ಕಾಂಗ್ರೆಸ್ ಅನ್ನೋಕ್ಕಿಂತ ಜನರು ದುಡ್ಡಿದ್ದು ಯಾವ ಸರ್ಕಾರ ಸಂದರ್ಭದಲ್ಲಿ ಏನೇನಾಗಿಂತ ಅದು ಪಟ್ಟಿ ಇಟ್ಕೊಂಡು ಕೂತ್ಕೊಂಡು ಪ್ರೆಸ್ ಮೀಟ್ ಮಾಡಿ ಅದು ಈ ಸಂದರ್ಭದಲ್ಲಿ ನನಗೆ ಸರ್ಕಾರ ಇದು ಇನ್ನೊಂದಕ್ಕಿಂತ ನಮಗೆ ಆಗಿದ್ರೆ ಅದು ಸಂಬಂಧಪಟ್ಟಂತ ಗುತ್ತಿಗೆದಾರರು ಸಂಬಂಧಪಟ್ಟಂತ ಯಾರೇ ಅದು ಕೂಡ ಮೇಲೆ ಇದು ಮಾಡಬೇಕು. ರಾಜಕೀಯ ಕೆಸರಾಚಕ್ಕೋಸ್ಕರ ಪತ್ರಿಕೆ ಹೇಳಿಕೆಯನ್ನ ಕೊಡೋದು ಬಿಟ್ಟು ರಿಯಾಲಿಟಿ ಇದೆ. ಸರ್ಕಾರ ಅವ್ರದೇ ಸರ್ಕಾರ ಇದೆ, ತನಿಖೆ ಮಾಡಿಸಿ. ಶಿವಮೊಗ್ಗ ಕ್ಷೇತ್ರದಲ್ಲಿ ಅದರಲ್ಲೂ ವಿಶೇಷವಾಗಿ ನಮ್ಮ ಸಾಗರ ತಾಲೂಕಿನ ತಾಳಗುಪ್ಪ ಹೋಬಳಿ ಇರ್ಬೋದು, ನಮ್ಮ ಸೊರಬ ಕ್ಷೇತ್ರದಲ್ಲಿ ಸಾಕಷ್ಟು ಚಂಡಗುತ್ತಿ ಹೋಬಳಿಯಲ್ಲಿ ನೆರೆ ಹಾವಳಿಯಾಗಿ ಸಾಕಷ್ಟು ಬೆಳೆ ಹಾಳಾಗಿದೆ. ಸೊ ಆ ದೃಷ್ಟಿಯಿಂದ ಇವತ್ತು ನಾವು ಮತ್ತು ಗೌರವಾನ್ವಿತ ಮಾಜಿ ಮಂತ್ರಿಗಳಂತ ಕುಮಾರ್ ಬಂಗಾರಪ್ಪನವರು ಒಂದು ಅಧಿಕಾರಿಗಳ ಸಭೆಯನ್ನು ಮಾಡಿ ಒಟ್ಟಿಗೆ ಈಗ ಒಂದು 8 ಸ್ಥಳಗಳಿಗೆ ಪ್ರಾಕ್ಟಿಕಲ್ ಆಗಿ ಏನಾಗಿದೆ ಅಂತ ವೀಕ್ಷಣೆ ಮಾಡೋಕ್ಕೋಸ್ಕರ ಒಟ್ಟಾಗಿ ಹೋಗ್ತಾ ಇದ್ದೀವಿ. ಸರ್ಕಾರಕ್ಕೆ ಒತ್ತಾಯ ಮಾಡ್ತೀನಿ, ಆದಷ್ಟು ಬೇಗ ಒಂದು ಜಾಯಿಂಟ್ ಸರ್ವೆ ಮಾಡಿ ರಿಪೋರ್ಟನ್ನು ತರಿಸ್ಕೊಂಡು ರೈತರಿಗೆ ಪರಿಹಾರ ಕೊಡೋಂಥ ದೃಷ್ಟಿಯಿಂದ ಏನು ಮಾಡಬೇಕು ಅದಕ್ಕೆ ಗಮನ ಕೊಡಬೇಕು ಅಂತ ನಾವು ವಿನಂತಿಯನ್ನು ಮಾಡ್ತೀವಿ. ಸರ್, ಈಗ ಮೊನ್ನೆ ಎಲ್ಲ ಒಂದು ಆರೋಪಗಳು ಮಾಡಿದ್ರು ಐನೂರು ಮಂಜುನಾಥ್ ಅವರು. BJP ಅವಧಿಯಲ್ಲಿ ಆಗಿರುವಂಥ ಎಲ್ಲ ಸರ್ಕಾರಿ ಕೆಲಸಗಳು ಕಳಪೆ ಕಾಮಗಾರಿಗಳಾಗಿದ್ದಾವೆ. ಅವರು ಎಕ್ಸಾಂಪಲ್ ಕೊಟ್ಟರು, ಪೊಲೀಸ್ ಕ್ವಾರ್ಟರ್ಸು ಇವೆಲ್ಲ ಈಗಾಗಲೇ ಸೋರ್ತಾ ಇದ್ದಾವೆ. ಸರ್, ಈಗಾಗಲೇ ಹಿಂದೆ ಬೆಂಗಳೂರಿನಲ್ಲಿ ಸ್ಟೀಲ್ ಬ್ರಿಡ್ಜ್ ಅಂತ ಹೇಳ್ಕೊಂಡು ಲೂಟಿ ಮಾಡಿದ್ದು ಎಲ್ಲದೂ ಕೂಡ ಜನರು ನನಗೆ ಏನೋ ಹೇಳೋಕೆ ಯಾವುದೇ ಸರ್ಕಾರ ಇದ್ದಾಗ ಯಾರೇ ಕಳಪೆ ಕಾಮಗಾರಿ ಮಾಡೋದು ಅದು ತಪ್ಪೇ. ಅದು ಕೈ ಜೋಡಿಸೋಂಥದ್ದು ಕೂಡ ತಪ್ಪೇ. ಹಾಗಾಗಿ ಇದು BJP ಕಾಂಗ್ರೆಸ್ ಅನ್ನೋಕ್ಕಿಂತ ಜನರು ದುಡ್ಡಿದ್ದು ಯಾವ ಸರ್ಕಾರ ಸಂದರ್ಭದಲ್ಲಿ ಏನೇನಾಗಿದೆ ಅಂತ ಅದು ಪಟ್ಟಿ ಇಟ್ಕೊಂಡು ಕೂತ್ಕೊಂಡು ಪ್ರೆಸ್ ಮೀಟ್ ಮಾಡಿ ಆದರೆ ಈ ಸಂದರ್ಭದಲ್ಲಿ ನನಗೆ ಸರ್ಕಾರ ಇದು ಇನ್ನೊಂದಕ್ಕಿಂತ ಕಳಪೆ ಕಾಮಗಾರಿ ಆಗಿದ್ದರೆ ಅದು ಸಂಬಂಧಪಟ್ಟಂಥ ಗುತ್ತಿಗೆದಾರರು ಅದು ಸಂಬಂಧಪಟ್ಟಂಥ ಯಾರೇ ಅದು ಕೂಡ ಮೇಲೆ ಇದು ಮಾಡಬೇಕಾದ್ರೆ ಸುಮ್ಮನೆ ರಾಜಕೀಯ ಕೆಸರಾಚಕ್ಕೋಸ್ಕರ ಪತ್ರಿಕೆ ಹೇಳಿಕೆಯನ್ನು ಕೊಡುವಂಥದ್ದು ಬಿಟ್ಟು ರಿಯಾಲಿಟಿ ಇದೆ. ಸರ್ಕಾರ ಅವ್ರದೇ ಸರ್ಕಾರ ಇದೆ, ತನಿಖೆ ಮಾಡಿಸಿ. ಈ ಉದಾಹರಣೆಗೆ ನಿಮ್ಮ ರಾಘಣ್ಣ MP ಆದಮೇಲೆ ಸರ್ಕಾರ ಬಂದ ಮೇಲೆ ಏರ್ಪೋರ್ಟ್ ಇನ್ಸ್ಪೆಕ್ಷನ್ ಅಂತ ಹೇಳಿದ್ರು. ಅದಾದಮೇಲೆ ಸುಮಾರು ಒಂದು 400-500 ಸಮುದಾಯ ಭವನಗಳನ್ನು ನಾವು ಕಟ್ಟಿಸುವಂಥ ಪುಣ್ಯದ ಕೆಲಸ ಮಾಡಿದ್ದೀವಿ. ತನಿಖೆ ಅಂತ ಹೇಳಿದ್ರು, ತನಿಖೆ ಮಾಡಿ ಅದಾದಮೇಲೆ ಬಿಲ್ಲನ್ನು ಪೇಮೆಂಟ್ ಮಾಡ್ತೀವಿ ಅಂತ ಹೇಳಿದ್ರು. ಕಳೆದ 1.5 ವರ್ಷ ಆಯಿತು. ನಮ್ಮ ಶಿವಮೊಗ್ಗ ಕ್ಷೇತ್ರದಲ್ಲಿ ನಮ್ಮ ಕಾಂಟ್ರಾಕ್ಟ್ಗಳದ್ದು ಗುತ್ತಿಗೆದಾರರು ಪಾಪ ಹಗಲು ರಾತ್ರಿ ಕೆಲಸ ಮಾಡಿದಂಥ ಗುತ್ತಿಗೆದಾರರು ಇನ್ನೂ ಕೂಡ ₹1 ಪೇಮೆಂಟ್ ಆಗಿಲ್ಲ. ಹಾಗಾಗಿ ಈ ದಿಕ್ಕಲ್ಲಿ ಕೆಲಸ ಮಾಡೋಂಥ ಗುತ್ತಿಗೆದಾರರು ನಾಳೆ ಯಾರೋ ಆತ್ಮಹತ್ಯೆ ಮಾಡ್ಕೊಳ್ಳೋಕ್ಕಿಂತ ಮೊದಲೇ ಆದಷ್ಟು ಬೇಗ ಅವರಕ್ಕೆ ಸ್ಪಂದನೆ ಮಾಡೋಂಥ ಕರ್ತವ್ಯ ರಾಜ್ಯ ಸರ್ಕಾರದ್ದು ಮಾಡಬೇಕು. ಮತ್ತು ಪ್ರವಾಸೋದ್ಯಮಕ್ಕೆ ಸುಮಾರು 30-35 ಕೋಟಿ ಸ್ಯಾಂಕ್ಷನ್ ಆಗಿದ್ದು ಕೂಡ ವಾಪಸ್ ಹೋಗಿದೆ. ಮೊನ್ನೆ ಗೌರವಾನ್ವಿತ ಮುಖ್ಯಮಂತ್ರಿಗಳು ಹೇಳಿದ್ದಾರೆ, ಮೊನ್ನೆ ಪ್ರವಾಸೋದ್ಯಮಕ್ಕೆ ಒಂದು ನೀಲಿನಕ್ಷೆಯನ್ನು ತಯಾರು ಮಾಡಲಿಕ್ಕೆ ಹೇಳಿದ್ದಾರೆ. ಆಲ್ರೆಡಿ ತಯಾರಾಗಿ ಟೆಂಡರ್ ಕರೆದಂಥ ಪ್ರಾಜೆಕ್ಟ್ಸೇ ಇದ್ದಾವೆ ನಮ್ಮ ಶಿವಮೊಗ್ಗ ಕ್ಷೇತ್ರದಲ್ಲಿ. ಅದು ನಮ್ಮ ಚಂದ್ರಗುತ್ತಿ ಇರ್ಬೋದು, ಅಲ್ಲಮ್ಮ ಪ್ರಭುಗಳ ಜನ್ಮಸ್ಥಳ ಇರ್ಬೋದು, ನಮ್ಮ ಸಕ್ಕರೆಬೈಲು ಇರ್ಬೋದು, ಜೋಗ್ ಫಾಲ್ಸ್ ಇರ್ಬೋದು, ಆನ್ಗೋಯಿಂಗ್ ಕೆಲಸಗಳಿದೆ. ಅದನ್ನು ಪರಿಪೂರ್ಣ ಮಾಡಿದ್ರು ಕೂಡ ಜನ ಪೂಜೆ ಮಾಡ್ತಾರೆ. ಅದಕ್ಕಲ್ಲಿ ಗಮನ ಕೊಡಬೇಕು ಅಂತ ನಾನು ವಿನಂತಿಯನ್ನು ಮಾಡ್ತೀನಿ ಸರ್. ಈಗ ಮೊನ್ನೆ ಗೃಹ ಸಚಿವರು ಇಲ್ಲಿ ಏರ್ಪೋರ್ಟಿಗೆ ಬಂದರು ಸರ್, ಫ್ಲೈಟ್ ಲ್ಯಾಂಡ್ ಆಗಲಿಲ್ಲ. ಅರ್ಧಂಬರ್ಧ ಕಾಮಗಾರಿಗಳು ಮಾಡಿಬಿಟ್ಟಿದ್ದಾರೆ. BJPದು ಸಿಂಬಲ್ ಇಟ್ಬಿಟ್ಟು ಉದ್ಘಾಟನೆ ಮಾಡಿ ಹೋಗಿದ್ದಾರೆ ಅಂತ ಯಾರು ಹೇಳಿದ್ರು? ಶಿಕ್ಷಣ ಸಚಿವರು. ಪಾಪ ಅವರಿಗೆ ಮಾಹಿತಿಯ ಕೊರತೆ ಇದೆಯನ್ನೋ ಗೊತ್ತಿಲ್ಲ. ಏಷ್ಯಾದಲ್ಲಿ ದಾಖಲೆ ಇದು. TV12 ಕನ್ನಡ, ಇದು ಕನ್ನಡಿಗರ ಧ್ವನಿ.